ನಮ್ಮ ಅಭಿವೃದ್ಧಿ ನಾವು ಬದುಕೋದು ಹೆಂಗೆ ಅಂತ. ಮತ್ತು ಒಳ ಮೀಸಲದ ಅವರು ಹೋರಾಟ ಮಾಡತ್ತಾರ, ನಿಮ್ಗೆ ನಾವು ಓಟ್ ಹಾಕೋಣ ಅಂತಾರೆ, ಅವ್ರು ನಿಮ್ಗೆ ಓಟ್ ಹಾಕೋಣ ಅಂತ. ನೀವು ಯಾರೊಬ್ಬರಿಗೆ ಹಾಕಬೇಕಲ್ರಿ ಪ್ರಜಾಪ್ರಭುತ್ವದೊಳಗೆ. ಈಗ BJPಗೆ ಹಾಕಿದ್ರಿ ಅವ್ರು ಮಾಡ್ತಾರೆ ಅನ್ನೋದು ಅವ್ರಿಗೂ ಓಟಿನ ಭಯ ಇದೆ ಎಲ್ಲರಿಗೂ ರೀ. ಈ ರಾಜಕೀಯ ಪಕ್ಷಗಳಿಗೆ ಏನಪ್ಪ ಅಂದ್ರೆ ಹೆಚ್ಚು ಯಾರು ಓಟ್ ಅದಾವೆ ಯಾರು ಕಡೆ ಅದಾವೆ ಅವ್ರಿಗೆ ಜಯನವರು. ಹಾಗಿದ್ದಾಗ ನೀವು ಅದನ್ನು ತಿಳ್ಕೊಂಡು ನಿಮ್ಮೊಳಗೆ ಡಿಸ್ಕಷನ್ ಮಾಡಿಕೊಂಡು ನಾಲ್ಕು ಒಂದು ಸೇರಿ ತಪ್ಪಿದಾರ ಏನದಾರ ಅವ್ರನ್ನೂ ಕರೀರಿ. ಒಳ್ಳೆಯ ವಿದ್ವತ್ತಿದ ಮನುಷ್ಯ ಇದ್ದಾರೆ, ಜನ ಇದ್ದಾರೆ. ಕುಂದು ನೀವೆಲ್ಲರೂ ಕೂಡಿ ಕುಳಿದು ಚರ್ಚೆ ಮಾಡಿರಿ. ಚರ್ಚೆ ಮಾಡಿ ಪರಿಹಾರ ಹುಡುಕೋರಿ. ನಿಮ್ಮ ಸಮಸ್ಯೆಗೆ ನೀವು ಪರಿಹಾರ ಹುಡುಕೋರಿ. ಇನ್ನೊಬ್ಬರು ಹುಡುಗಕ್ಕೆ ಬಂದಾಗ ಇನ್ನೊಬ್ಬ ಒಂದು ಹೇಳ್ತಾನೆ, ಮತ್ತೊಬ್ಬ ಒಂದು ಹೇಳ್ತಾನೆ, ಜಗಳ ಹಚ್ತಾನೆ, ಮತ್ತು ಬಡ್ದಾಡ್ತು ಹೋಗೋದು. ಕಾಲ್ಫಾರ್ಮ್ ಮಾಡಿದ ಬಂದು ಮುಂದೆ ಹೋಗ್ತಾವೆ. ಅದಕ್ಕೆ ಸರ್ಕಾರ ಚಲೋ ಅದಪ್ಪ ಅದು ಪೇಮೆಂಟ್ ಮಾಡೋದು ಉಳಿತು ನಮ್ಮ ಕಡೆಯಿಂದ ಆರಾಮ್ ಕೂತು ಬಿಡ್ತಾರೆ ಅವ್ರು. ನೀವು ಯಾರೊಬ್ಬರು ಓಟ್ ಹಾಕಬೇಕಲ್ರಿ, ಓಟ್ ಅಂತ ಹಾಕಬೇಕು. ಮತ್ತು ಈ ಕುರಿತಾಗಿ ಇನ್ನು ಚರ್ಚೆಗಳು ಆಗ್ಬೇಕಾಗಿದೆ, ಭಾಳ ಚರ್ಚೆ ಆಗ್ಬೇಕಾಗಿದೆ. ಜೊತೆಗೆ ಈ ಒಂದು ನೆಲೆಯಲ್ಲೇ ಇವತ್ತು ನೀವು ಎಡಗೈ ಮತ್ತು ಬಲಗೈದವರು ಇವತ್ತಂತ ಬಲಗೈದವರು ಹೊರದು ಹಾಕಿರಪ್ಪ ಎಡಗೈದು ಕೊಟ್ಟಿದ್ದಂತ ಅವ್ರು ಅಂತಾರೆ. ಎಡಗೈಯವರು ನಮ್ಗೆ ಆಗಬೇಕ್ರಿ ಮೀಸಲಾತಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಮುಂದುವರ್ಸ್ಕೊಂಡು ಹೋದ್ರಪ್ಪ ಅಂದ್ರೆ ಇದು ಮುಗಿಯಲಾರದ ಹರಿಯಲಾರದ ಕಥೆ. ಹಂಗೆ ಮುಂದುವರ್ಕೊಂಡು ಹೋಗುವಂಥದ್ದು ಆಗ್ತಾವೆ. ಆಗ ಸಹಜವಾಗಿನ ಏನಪ್ಪ ಅಂತಂದ್ರೆ ಇದ್ರ ಬಗ್ಗೆ ನೀವೇನು ಇವತ್ತು ಯಾವ ಸಮಾಜವನ್ನು ಟೀಕೆ ಮಾಡ್ತಾ ಇದ್ದೀರಿ ಮೇಲ್ವರ್ಣೀಯರನ್ನು, ಅವರು ನಿಮ್ಮೆಲ್ಲ ಅವರು ನಿಮ್ಮನ್ನು ನೋಡಿ ನಗುವಂಥ ಪ್ರಸಂಗ ನೋಡಿ ಅವ್ರೊಳಗೆ ಆಡ್ತಾ ಇದ್ದಾರೆ. ಅವ್ರು ಒಂದಾಗಿ ಬರಲಿಲ್ಲ